ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಕಾಂಗ್ರೆಸ್ ಸರ್ಕಾರದ ಅಂಕಿ ಸಂಖ್ಯೆಗೆ ಹೋಲಿಕೆಯೇ ಇಲ್ಲ. ಜಾತಿ ವರದಿಯಲ್ಲಿ ರಾಜ್ಯದಲ್ಲಿ ಮುಸಲ್ಮಾನರ ಜನಸಂಖ್ಯೆ 12% ಅಂತಿದೆ. ಅದೇ ಶಿಫಾರಸು ಮೀಸಲಾತಿಯ ಶಿಫಾರಸು ಪಟ್ಟಿಯಲ್ಲಿ 18 ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಭಾರಿ ವ್ಯತ್ಯಾಸಗಳು ಈ ವರದಿಯಲ್ಲಿ ಕಂಡು ಬರ್ತಾ ಇದೆ. 3 ಕಡೆ 3 ಲೆಕ್ಕ. ಯಾವುದು ಪಕ್ಕಾ ಲೆಕ್ಕ ಅನ್ನೋದೇ ಸದ್ಯಕ್ಕಿರುವ ಗೊಂದಲ. ನೋಡಿ, ಈ 306 ಪುಟಗಳ ಪುಸ್ತಕ ಏನು ಮುದ್ರಿಸಿ ಸಚಿವರುಗಳಿಗೆ ಕೊಡಲಾಗಿದೆ, ಅದರ ಪ್ರತಿ ನೀವು ಆಲ್ರೆಡಿ ಸ್ಕ್ರೀನ್ ಮೇಲೂ ಕೂಡ ಗಮನಿಸ್ತಾ ಇದ್ರಿ. ಅದರ ಡೀಟೇಲ್ಸ್ ನನ್ನ ಹತ್ರ ಕೂಡ ಇದೆ ಪೇಪರ್ನಲ್ಲಿ. ಇದು ಪೇಜ್ ನಂಬರ್ 94. ಪೇಜ್ ನಂಬರ್ 94ರಲ್ಲಿ ಕೊಟ್ಟಿರುವ ಪ್ರಕಾರ ಪ್ರವರ್ಗ 2B ಯಲ್ಲಿ ಮುಸಲ್ಮಾನರ ಜನಸಂಖ್ಯೆ 9.95 ಅಂತಿದೆ. ಪುಟ ಸಂಖ್ಯೆ 94. ಇವತ್ತು ಬೆಳಗಿನಿಂದ ಈ 306 ಪುಟಗಳ ಈ ವರದಿ ಏನಿದೆ ಎಲ್ಲಾ ಕಡೆ ಸರ್ಕ್ಯುಲೇಟ್ ಆಗ್ತಾ ಇದೆ. ಇದರ ಪ್ರಕಾರ ಕೇವಲ 9.95 ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಪೇಜ್ ಟರ್ನ್ ಮಾಡಿ 53ನೇ ಪೇಜ್ನಿಂದ 56ನೇ ಪೇಜ್ ವರೆಗೂ ಮುಸಲ್ಮಾನರ ಆ ಸಮುದಾಯದಲ್ಲಿರ್ತಕ್ಕಂಥ ಸಬ್ಕಾಸ್ಟ್ಗಳ ಲೆಕ್ಕವನ್ನ ಕೊಟ್ಟು ಒಟ್ಟು ಜನಸಂಖ್ಯೆ ಎಷ್ಟು ಮುಸಲ್ಮಾನದ್ದು ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ನಾವು ಮಾರ್ಕ್ ಮಾಡಿದೀವಿ ಆ ನಂಬರ್ಸ್. ಇದರ ಪ್ರಕಾರ ಮುಸಲ್ಮಾನರ ಜನಸಂಖ್ಯೆ ಬಂದು ನಿಲ್ಲೋದು 12.87ಕ್ಕೆ. ಪುಟ 53ರಿಂದ 56ರಲ್ಲಿ ನಮೂದಾಗಿರುವ ಮುಸಲ್ಮಾನರ ಜನಸಂಖ್ಯೆ ಟೋಟಲ್ ತೋರಿಸ್ತಾರೆ ಇಲ್ಲಿ 12 ಅಂತ ಹೇಳಿ. ಪೇಜ್ ನಂಬರ್ 94ರಲ್ಲಿ 9%, ಪೇಜ್ ನಂಬರ್ 53ರಿಂದ 56ರಲ್ಲಿ ಇದ್ದಕ್ಕಿದ್ದಾಗೆ 12% ಆಗುತ್ತೆ. ಇದಕ್ಕಿಂತ ಮಜತ್ ಸಂಗತಿ ಅಂದ್ರೆ ಈ ಒಂದು ವರದಿಯ ಪ್ರಕಾರ ಕೆಲ ಪಂಗಡಗಳಿಗೆ ವಿಶೇಷವಾಗಿ ಮೀಸಲಾತಿ ಪ್ರಮಾಣವನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಮತ್ತೊಂದು ಪುಟದಲ್ಲಿ ದೇ ಜಯಪ್ರಕಾಶ್ ಹೆಗಡೆ ಅವರ ಆಯೋಗ ಶಿಫಾರಸ್ ಮಾಡಿರುವ ಪತ್ರ ಇದೆ. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಮೀಸಲಾತಿಯನ್ನ ಎಷ್ಟಕ್ಕೆ ಹೆಚ್ಚು ಮಾಡಬೇಕು ಅಂತ ಹೇಳಿ. ಅದರಲ್ಲಿ ಇದ್ದಕ್ಕಿದ್ದ ಹಾಗೆ ತೋರಿಸ್ತಾರೆ. ಇಲ್ಲಿ ನೋಡಿ, ಗಮನಿಸ್ತಿದ್ದೀರಿ, ಪ್ರವರ್ಗ 2B ಯಲ್ಲಿ 18.08, 9 ಅಲ್ಲ, 12 ಅಲ್ಲ, 18ಕ್ಕೆ ಏರಿಕೆ ಆಯಿತು. ಯಾರು ಕೊಟ್ಟಿದ್ದು ಈ ಲೆಕ್ಕ? ಗಣಿತ ಕ್ಲಾಸ್ಗಳಿಗೆ ಆಬ್ಸೆಂಟ್ ಆಗಿ ಚಕ್ಕರ್ ಹೊಡೆದು ಬಂದು ಕೂತು ಸರ್ವೆ ಮಾಡಿ ಆ ಸರ್ವೆಯಲ್ಲಿ ಮನಸೋ ಇಚ್ಛೆ ನಂಬರ್ಗಳನ್ನ ಹಾಕಿ ಮನಸೋ ಇಚ್ಛೆ ಪರ್ಸೆಂಟೇಜ್ ನ ತೆಗೆದು ಹಾಕಿದ್ದಾರಾ? ಬೇಸಿಕ್ ಗಣಿತ ಗೊತ್ತಿರೋರ್ಗೆ, ಬೇಸಿಕ್ ಮ್ಯಾಥಮೆಟಿಕ್ಸ್ ಗೊತ್ತಿರೋರ್ಗೆ ಈ ವರದಿಯನ್ನ ಕೂಲಂಕುಷವಾಗಿ ಓದ್ಬಿಟ್ರೆ ಶಾಕ್ ಆಗ್ಬಿಡುತ್ತೆ. ಮುಸಲ್ಮಾನರು ಇರೋದು ಒಂದೇ ಸಮುದಾಯ. ಎಕ್ಸಾಂಪಲ್ ನಾವು ಕೊಡ್ತಿರೋದು ಒಂದು ಸಮುದಾಯದ ಜನಸಂಖ್ಯೆಯ ಲೆಕ್ಕ ತೋರಿಸೋದ್ರಲ್ಲೇನೆ ಮಹಾ ಎಡವಟ್ಟು. ಪೇಜ್ ನಂಬರ್ 94ರ ಪ್ರಕಾರ 9%, ಪೇಜ್ ನಂಬರ್ 53ರಿಂದ 54ರ ಪ್ರಕಾರ 12%, ಹಂಗೆ 176ನೇ ಪೇಜ್ ಬಂದ ತಕ್ಷಣ 18%. ಪೇಜ್ ಬೈ ಪೇಜ್ ಜಾಸ್ತಿ ಆಗ್ತಾ ಹೋದಂಗೆ ಮುಸಲ್ಮಾನರ ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಸಾಗ್ತಾ ಇದೆ. ಯಾವ ಊರ್ ಲೆಕ್ಕ ಇದು? ಇದಕ್ಕೇನ ಹಾಗಾದ್ರೆ ಬಿಜೆಪಿಗರು ಟೀಕೆ ಮಾಡ್ತಾ ಇರೋದು, ಜೆಡಿಎಸ್ನವರು ಟೀಕೆ ಮಾಡ್ತಾ ಇರೋದು ಎಸಿ ರೂಮ್ ನಲ್ಲಿ ಕುತ್ಕೊಂಡು ಲೆಕ್ಕ ಹಾಕಿದ್ದಾರೆ ಅಂತ ಹೇಳಿ. ಎನಿವೆ, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಗೌಡ್ರು, ನಮಸ್ಕಾರ. ಅಶೋಕ್ ಗೌಡ್ರೆ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ರೈಟ್, ಆ ಸಂಪರ್ಕ ಬಹುಶಃ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಸದ್ಯದಲ್ಲೇ ಅವರನ್ನು ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡಲಾಗತ್ತೆ. ಇದು ಕೇವಲ ಮುಸಲ್ಮಾನರ ಜನಸಂಖ್ಯೆಯಲ್ಲಾಗಿರುವ ಮಿಸ್ಟೇಕ್. ಒಕ್ಕಲಿಗರು ಅಸಮಾಧಾನಗೊಂಡಿದ್ದಾರೆ, ಲಿಂಗಾಯತ ಸಮುದಾಯದವರು ಅಸಮಾಧಾನಗೊಂಡಿದ್ದಾರೆ. ಅದ್ ಹೆಂಗ್ರಿ ನಮ್ ಲೆಕ್ಕ ಮೇಲಿಂದ ಕೆಳಗ್ ಬಂದ್ ಹೋಯ್ತು? ಜನಸಂಖ್ಯೆಯ ಆಧಾರದ ಮೇಲೆ ನೋಡೋದಾದ್ರೆ ಅತ್ಯಂತ ಪ್ರಬಲ ಸಮುದಾಯ ಅನ್ಸ್ಕೊಂಡವ್ರು ನಾವು ಇದ್ದಕ್ಕಿದ್ದಂಗೆ ಕೆಳಗೆ ಹೆಂಗ್ ಬಂದ್ವಿ ಅಂತ ಕೇಳೋದು. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಈ ಲೆಕ್ಕದ ಪ್ರಕಾರ ಇಲ್ಲಪ್ಪ, ಮುಸಲ್ಮಾನರ ಜನಸಂಖ್ಯೆಯಲ್ಲಿ 5% ಹೆಚ್ಚಿಗೆ ಆಗಿ ಹೋಗ್ಬಿಟ್ಟಿದೆ, ಹಂಗಾಗಿ ಮುಸಲ್ಮಾನ್ ಸಮುದಾಯದವರು ಅತಿ ಹೆಚ್ಚಿದ್ದಾರೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳಿ. ಅತಿ ಹೆಚ್ಚು ಇದ್ದಾರಾ ಅಥವಾ ಅತಿ ಹೆಚ್ಚು ಅಂತ ಹೇಳಿ ತೋರಿಸೋ ಪ್ರಯತ್ನ ಆಗಿದೆಯಾ ಅನ್ನೋ ಸಹಜ ಅನುಮಾನಕ್ಕೆ ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಕಾಂಗ್ರೆಸ್ ಸರ್ಕಾರದ ಅಂಕಿ ಸಂಖ್ಯೆಗೆ ಹೋಲಿಕೆಯೇ ಇಲ್ಲ. ಜಾತಿ ವರದಿಯಲ್ಲಿ ರಾಜ್ಯದಲ್ಲಿ ಮುಸಲ್ಮಾನರ ಜನಸಂಖ್ಯೆ 12% ಅಂತಿದೆ. ಅದೇ ಶಿಫಾರಸು ಮೀಸಲಾತಿಯ ಶಿಫಾರಸು ಪಟ್ಟಿಯಲ್ಲಿ 18 ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಭಾರಿ ವ್ಯತ್ಯಾಸಗಳು ಈ ವರದಿಯಲ್ಲಿ ಕಂಡು ಬರ್ತಾ ಇದೆ. 3 ಕಡೆ 3 ಲೆಕ್ಕ. ಯಾವುದು ಪಕ್ಕಾ ಲೆಕ್ಕ ಅನ್ನೋದೇ ಸದ್ಯಕ್ಕಿರುವ ಗೊಂದಲ.
ನೋಡಿ, ಈ 306 ಪುಟಗಳ ಪುಸ್ತಕ ಏನು ಮುದ್ರಿಸಿ ಸಚಿವರುಗಳಿಗೆ ಕೊಡಲಾಗಿದೆ, ಅದರ ಪ್ರತಿ ನೀವು ಆಲ್ರೆಡಿ ಸ್ಕ್ರೀನ್ ಮೇಲೂ ಕೂಡ ಗಮನಿಸ್ತಾ ಇದ್ರಿ. ಅದರ ಡೀಟೇಲ್ಸ್ ನನ್ನ ಹತ್ರ ಕೂಡ ಇದೆ ಪೇಪರ್ನಲ್ಲಿ. ಇದು ಪೇಜ್ ನಂಬರ್ 94. ಪೇಜ್ ನಂಬರ್ 94ರಲ್ಲಿ ಕೊಟ್ಟಿರುವ ಪ್ರಕಾರ ಪ್ರವರ್ಗ 2B ಯಲ್ಲಿ ಮುಸಲ್ಮಾನರ ಜನಸಂಖ್ಯೆ 9.95 ಅಂತಿದೆ. ಪುಟ ಸಂಖ್ಯೆ 94. ಇವತ್ತು ಬೆಳಗ್ಗಿನಿಂದ ಈ 306 ಪುಟಗಳ ಈ ವರದಿ ಏನಿದೆ ಎಲ್ಲಾ ಕಡೆ ಸರ್ಕ್ಯುಲೇಟ್ ಆಗ್ತಾ ಇದೆ. ಇದರ ಪ್ರಕಾರ ಕೇವಲ 9.95 ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಪೇಜ್ ಟರ್ನ್ ಮಾಡಿ 53ನೇ ಪೇಜ್ನಿಂದ 56ನೇ ಪೇಜ್ ವರೆಗೂ ಮುಸಲ್ಮಾನರ ಆ ಸಮುದಾಯದಲ್ಲಿರ್ತಕ್ಕಂಥ ಸಬ್ಕಾಸ್ಟ್ಗಳ ಲೆಕ್ಕವನ್ನ ಕೊಟ್ಟು ಒಟ್ಟು ಜನಸಂಖ್ಯೆ ಎಷ್ಟು ಮುಸಲ್ಮಾನದ್ದು ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ನಾವು ಮಾರ್ಕ್ ಮಾಡಿದೀವಿ ಆ ನಂಬರ್ಸ್. ಇದರ ಪ್ರಕಾರ ಮುಸಲ್ಮಾನರ ಜನಸಂಖ್ಯೆ ಬಂದು ನಿಲ್ಲೋದು 12.87ಕ್ಕೆ ಪುಟ 53ರಿಂದ 56ರಲ್ಲಿ ನಮೂದಾಗಿರುವ ಮುಸಲ್ಮಾನರ ಜನಸಂಖ್ಯೆ ಟೋಟಲ್ ತೋರಿಸ್ತಾರೆ ಇಲ್ಲಿ 12 ಅಂತ ಹೇಳಿ. ಪೇಜ್ ನಂಬರ್ 94ರಲ್ಲಿ 9%, ಪೇಜ್ ನಂಬರ್ 53ರಿಂದ 56ರಲ್ಲಿ ಇದ್ದಕ್ಕಿದ್ದಾಗೆ 12% ಆಗುತ್ತೆ. ಇದಕ್ಕಿಂತ ಮಜತ್ ಸಂಗತಿ ಅಂದ್ರೆ ಈ ಒಂದು ವರದಿಯ ಪ್ರಕಾರ ಕೆಲ ಪಂಗಡಗಳಿಗೆ ವಿಶೇಷವಾಗಿ ಮೀಸಲಾತಿ ಪ್ರಮಾಣವನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಮತ್ತೊಂದು ಪುಟದಲ್ಲಿ ದೇ ಜಯಪ್ರಕಾಶ್ ಹೆಗಡೆ ಅವರ ಆಯೋಗ ಶಿಫಾರಸ್ ಮಾಡಿರುವ ಪತ್ರ. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಮೀಸಲಾತಿಯನ್ನ ಎಷ್ಟಕ್ಕೆ ಹೆಚ್ಚು ಮಾಡಬೇಕು ಅಂತ ಹೇಳಿ. ಅದರಲ್ಲಿ ಇದ್ದಕ್ಕಿದ್ದ ಹಾಗೆ ತೋರಿಸ್ತಾರೆ. ಇಲ್ಲಿ ನೋಡಿ, ಗಮನಿಸ್ತಿದ್ದೀರಿ, ಪ್ರವರ್ಗ 2B ಯಲ್ಲಿ 18.08, 9 ಅಲ್ಲ, 12 ಅಲ್ಲ, 18ಕ್ಕೆ ಏರಿಕೆ ಆಯಿತು. ಯಾರು ಕೊಟ್ಟಿದ್ದು ಈ ಲೆಕ್ಕ? ಗಣಿತ ಕ್ಲಾಸ್ಗಳಿಗೆ ಆಬ್ಸೆಂಟ್ ಆಗಿ ಚಕ್ಕರ್ ಹೊಡೆದು ಬಂದು ಕೂತು ಸರ್ವೆ ಮಾಡಿ ಆ ಸರ್ವೆಯಲ್ಲಿ ಮನಸೋ ಇಚ್ಛೆ ನಂಬರ್ಗಳನ್ನ ಹಾಕಿ ಮನಸೋ ಇಚ್ಛೆ ಪರ್ಸೆಂಟೇಜ್ ನ ತೆಗೆದು ಹಾಕಿದ್ದಾರಾ? ಬೇಸಿಕ್ ಗಣಿತ ಗೊತ್ತಿರೋರ್ಗೆ, ಬೇಸಿಕ್ ಮ್ಯಾಥಮೆಟಿಕ್ಸ್ ಗೊತ್ತಿರೋರ್ಗೆ ಈ ವರದಿಯನ್ನ ಕೂಲಂಕುಷವಾಗಿ ಓದ್ಬಿಟ್ರೆ ಶಾಕ್ ಆಗ್ಬಿಡುತ್ತೆ. ಮುಸಲ್ಮಾನರು ಇರೋದು ಒಂದೇ ಸಮುದಾಯ. ಎಕ್ಸಾಂಪಲ್ ನಾವು ಕೊಡ್ತಿರೋದು ಒಂದು ಸಮುದಾಯದ ಜನಸಂಖ್ಯೆಯ ಲೆಕ್ಕ ತೋರಿಸೋದ್ರಲ್ಲೇನೆ ಮಹಾ ಎಡವಟ್ಟು. ಪೇಜ್ ನಂಬರ್ 94ರ ಪ್ರಕಾರ 9%, ಪೇಜ್ ನಂಬರ್ 53ರಿಂದ 54ರ ಪ್ರಕಾರ 12%, ಹಂಗೆ 176ನೇ ಪೇಜ್ ಬಂದ ತಕ್ಷಣ 18%. ಪೇಜ್ ಬೈ ಪೇಜ್ ಜಾಸ್ತಿ ಆಗ್ತಾ ಹೋದಂಗೆ ಮುಸಲ್ಮಾನರ ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಸಾಗ್ತಾ ಇದೆ. ಯಾವ ಊರ್ ಲೆಕ್ಕ ಇದು? ಇದಕ್ಕೇನ ಹಾಗಾದ್ರೆ ಬಿಜೆಪಿಗರು ಟೀಕೆ ಮಾಡ್ತಾ ಇರೋದು, ಜೆಡಿಎಸ್ನವರು ಟೀಕೆ ಮಾಡ್ತಾ ಇರೋದು ಎಸಿ ರೂಮ್ ನಲ್ಲಿ ಕುತ್ಕೊಂಡು ಲೆಕ್ಕ ಹಾಕಿದ್ದಾರೆ ಅಂತ ಹೇಳಿ. ಎನಿವೆ, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಗೌಡ್ರ, ನಮಸ್ಕಾರ. ಅಶೋಕ್ ಗೌಡ್ರೆ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ರೈಟ್, ಆ ಸಂಪರ್ಕ ಬಹುಶಃ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಸದ್ಯದಲ್ಲೇ ಅವರನ್ನು ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡಲಾಗುತ್ತೆ. ಇದು ಕೇವಲ ಮುಸಲ್ಮಾನರ ಜನಸಂಖ್ಯೆಯಲ್ಲಾಗಿರುವ ಮಿಸ್ಟೇಕ್. ಒಕ್ಕಲಿಗರು ಅಸಮಾಧಾನಗೊಂಡಿದ್ದಾರೆ, ಲಿಂಗಾಯತ ಸಮುದಾಯದವರು ಅಸಮಾಧಾನಗೊಂಡಿದ್ದಾರೆ. ಅದ್ ಹೆಂಗ್ರಿ ನಮ್ ಲೆಕ್ಕ ಮೇಲಿಂದ ಕೆಳಗ್ ಬಂದ್ ಹೋಯ್ತು? ಜನಸಂಖ್ಯೆಯ ಆಧಾರದ ಮೇಲೆ ನೋಡೋದಾದ್ರೆ ಅತ್ಯಂತ ಪ್ರಬಲ ಸಮುದಾಯ ಅನ್ಸ್ಕೊಂಡವ್ರು ನಾವು ಇದ್ದಕ್ಕಿದ್ದಂಗೆ ಕೆಳಗ್ ಹೆಂಗ್ ಬಂದ್ವಿ ಅಂತ ಕೇಳೋದು. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಈ ಲೆಕ್ಕದ ಪ್ರಕಾರ ಇಲ್ಲಪ್ಪ, ಮುಸಲ್ಮಾನರ ಜನಸಂಖ್ಯೆಯಲ್ಲಿ 5% ಹೆಚ್ಚಿಗೆ ಆಗಿ ಹೋಗ್ಬಿಟ್ಟಿದೆ, ಹಂಗಾಗಿ ಮುಸಲ್ಮಾನ್ ಸಮುದಾಯದವರು ಅತಿ ಹೆಚ್ಚಿದ್ದಾರೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳಿ. ಅತಿ ಹೆಚ್ಚು ಇದ್ದಾರಾ ಅಥವಾ ಅತಿ ಹೆಚ್ಚು ಅಂತ ಹೇಳಿ ತೋರಿಸೋ ಪ್ರಯತ್ನ ಆಗಿದೆಯಾ ಅನ್ನೋ ಸಹಜ ಅನುಮಾನಕ್ಕೆ